ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ತಮಿಳುನಾಡು ರಾಜಕೀಯದಲ್ಲಿ ಸಾಕಷ್ಟು ಪ್ರಮುಖ ಬೆಳವಣಿಗೆ ಆಗ್ತಾ ಇದೆ. ಸಂಪೂರ್ಣವಾಗಿ ಅಲ್ಲಿನ ರಾಜಕೀಯ ಚಿತ್ರಣವೇ ಬದಲಾಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ಟಿವಿಕೆ ಈ ಬಾರಿ ಅಂದ್ರೆ ವಿಜಯ್ ನೇತೃತ್ವದ ಟಿವಿಕೆ ಅಧಿಕಾರಕ್ಕೆ ಬಂದಿದ್ದು. ಒಂದು ಪ್ರಮುಖವಾದಂತಹ ವಿಚಾರ ಅಂದ್ರೆ ಟಿವಿಕೆಗೆ ಇದೀಗ ಕಾಂಗ್ರೆಸ್ ಬೆಂಬಲವನ್ನ ಘೋಷಣೆ ಮಾಡಿದೆ. ಇನ್ನೊಂದು ಡೆವಲಪ್ಮೆಂಟ್ ಏನಪ್ಪಾ ಅಂದ್ರೆ, ಸುದೀರ್ಘ ಅವಧಿಯಿಂದ ಕಾಂಗ್ರೆಸ್ ಡಿಎಂಕೆ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂಡು ಬರ್ತಾ ಇತ್ತು. ಕಾಂಗ್ರೆಸ್ ತಮಿಳುನಾಡಿನಲ್ಲಿ ಒಂದಷ್ಟು ಸ್ಥಾನಗಳನ್ನ ಗೆದ್ದುಕೊಳ್ತಿದೆ ಅಂದ್ರೆ ಅದಕ್ಕೆ ಡಿಎಂಕೆಯೇ ಕಾರಣ ಎನ್ನುವಂತ ಮಾತು ಕೂಡ ಇತ್ತು. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ 39ಕ್ಕೆ 39 ಕ್ಷೇತ್ರವನ್ನು ಕೂಡ ಈ ಇಂಡಿ ಒಕ್ಕೂಟ ಗೆದ್ದುಕೊಂಡಿತ್ತು. ಅದರಲ್ಲಿ 22 ಡಿಎಂಕೆ ಗೆದ್ದುಕೊಂಡಿತ್ತು. ಕಾಂಗ್ರೆಸ್ ಕೂಡ 8 ಸ್ಥಾನಗಳನ್ನ ಆ ಸಂದರ್ಭದಲ್ಲಿ ಗೆದ್ದುಕೊಂಡಿತ್ತು. ಆ ಕಾಂಗ್ರೆಸ್ ಅಷ್ಟೊಂದು ಸ್ಥಾನವನ್ನ ಗೆಲ್ಲೋದಿಕ್ಕೂ ಕೂಡ ಡಿಎಂಕೆ ಕಾರಣ ಎನ್ನುವಂತ ಮಾತಿತ್ತು. ಆದ್ರೆ ಇದೀಗ ಡಿಎಂಕೆ ಇಂದ ಕಾಂಗ್ರೆಸ್ ದೂರ ಆಗ್ತಿರುವ ಕಾರಣಕ್ಕಾಗಿ ಡಿಎಂಕೆ ಸಿಡಿದೆದ್ದಿದೆ. ನೀವು ಚೂರಿ ಹಾಕಿದ್ದೀರಿ ಎನ್ನುವಂತ ಮಾತನ್ನ ಡಿಎಂಕೆ ಹೇಳ್ತಾ ಇದೆ. ಸಹಜವಾಗಿ ಎಲ್ರಿಗೂ ಕೂಡ ಇರುವಂತಹ ಕುತೂಹಲ ಅಂದ್ರೆ, ರಾಷ್ಟ್ರ ಮಟ್ಟದಲ್ಲಿ ಅವರ ಮೈತ್ರಿ ಇದೆಯಲ್ಲ, ಅದಕ್ಕೇನಾದ್ರೂ ಇದು ಪೆಟ್ಟು ಬೀಳುತ್ತಾ ಎನ್ನುವಂತ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದ್ದೇ ಇದೆ. ಇನ್ನೊಂದು, ತಮಿಳುನಾಡಿನ ರಾಜಕೀಯ ಚಿತ್ರಣ ಬದಲಾಗ್ತಿದೆ ಎನ್ನುವಂತ ಮಾತನ್ನು ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಅಲ್ಲಿನ ಇನ್ನೊಂದು ಪ್ರಮುಖ ಪ್ರಾದೇಶಿಕ ಪಕ್ಷ ಅಂದ್ರೆ ಎಐಎಡಿಎಂಕೆ. ಒಂದು ಕಾಲದಲ್ಲಿ ಸುದೀರ್ಘ ಅವಧಿಯವರೆಗೆ ಅಧಿಕಾರವನ್ನು ನಡೆಸಿದಂತಹ ಪಕ್ಷ. ಜಯಲಲಿತಾ ಅಂತಿದ್ದ ಹಾಗೆ ನಮಗೆ ನೆನಪಾಗೋದೇ ಎಐಎಡಿಎಂಕೆ. ಆದ್ರೆ ಈ ಎಐಎಡಿಎಂಕೆ ಇದೀಗ ಇದೇ ಟಿವಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷವೇ ಹೋಳಾಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದು ಸಾಮಾನ್ಯವಾದಂತಹ ಹೋಳಲ್ಲ. ಬಹುತೇಕ ಪಕ್ಷವೇ ಟಿವಿಕೆ ಜೊತೆಗೆ ವಿಲೀನ ಆಗುವಂತ ಒಂದಷ್ಟು ಬೆಳವಣಿಗೆಯೂ ಕೂಡ ಆಗ್ತಾ ಇದೆ. ಇದರ ನಡುವೆ ಮತ್ತೊಂದು ಚರ್ಚೆ ಅಂದ್ರೆ, ಅಣ್ಣಾಮಲೈ ಅವರ ಭವಿಷ್ಯ ಏನು ಹಾಗಾದ್ರೆ? ಆ ಚರ್ಚೆಯು ಕೂಡ ಜೋರಾಗಿ ನಡೀತಾ ಇದೆ. ಎಲ್ಲ ವಿವರವನ್ನು ಕೂಡ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಡಿಎಂಕೆ, ಎಐಎಡಿಎಂಕೆ ಹಾಗೆ ಟಿವಿಕೆ ಇವರ ನಡುವಿನ ಪೈಪೋಟಿಯ ನಡುವೆ ಕೇವಲ ಪಕ್ಷವನ್ನ ಕಟ್ಟಿ 2 ವರ್ಷದಲ್ಲಿ ವಿಜಯ್ ನೇತೃತ್ವದ ಟಿವಿಕೆ ಅಧಿಕಾರಕ್ಕೆ ಬಂದಿದೆ. ಜನ ಬದಲಾವಣೆಯನ್ನ ಬಯಸ್ತಾ ಇದ್ರು ಅಂತ ಕಾಣುತ್ತೆ. ಒಂದು ಆಲ್ಟರ್ನೇಟಿವ್ ಆಪ್ಷನ್ ಅನ್ನ ಹುಡುಕ್ತಾ ಇದ್ರು ಅಂತ ಕಾಣುತ್ತೆ. ತಕ್ಷಣ ವಿಜಯ್ ಮೂಲಕ ಬಂದ ಹಾಗೆ ಕಾಣಿಸ್ತು. ಆ ಕಾರಣಕ್ಕಾಗಿ ಜನ ಟಿವಿಕೆಗೆ ಬೆಂಬಲವನ್ನ ಕೊಟ್ಟಿರಬಹುದು ಅಥವಾ ನಾನಾ ಕಾರಣಗಳಿರಬಹುದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ವಲಯದಲ್ಲಿ ಬೇರೆ ಬೇರೆ ರೀತಿ ಒಂದಷ್ಟು ವಿಶ್ಲೇಷಣೆಗಳೆಲ್ಲವೂ ಕೂಡ ನಡೀತಾ ಇದೆ. ಆದ್ರೆ ಟಿವಿಕೆಗೆ ಏನಾಯ್ತು ಅಂದ್ರೆ, ಅಲ್ಲಿ ಸರಳ ಬಹುಮತಕ್ಕೆ ಬೇಕಾಗಿದ್ದು 234ರಲ್ಲಿ 118 ಸ್ಥಾನ. ಆದ್ರೆ ಜನ ಕೊಟ್ಟಿದ್ದೆಷ್ಟು? 108. ಇನ್ನು ಎಷ್ಟು ಸ್ಥಾನಗಳು ಶಾರ್ಟ್ ಆಗುತ್ತೆ? 10. ಇನ್ನೊಂದು ಲೆಕ್ಕಾಚಾರದ ಪ್ರಕಾರ 10 ಅಲ್ಲ, 11 ಶಾರ್ಟ್ ಆಗುತ್ತೆ. ಕಾರಣ ಏನಪ್ಪಾ ಅಂದ್ರೆ, 108ರಲ್ಲಿ ವಿಜಯ್ 2 ಕಡೆ ಸ್ಪರ್ಧೆ ಮಾಡಿದ್ರಲ್ಲ, ಪೆರಂಬೂರು ಹಾಗೆ ತಿರುಚಿ, ಎಷ್ಟೊಂದ್ರಲ್ಲಿ ಒಂದು ಕಡೆ ರಾಜೀನಾಮೆ ಕೊಡ್ತಾರೆ. ಹೀಗಾಗಿ 107ಕ್ಕೆ ಬಂದು ತಲುಪುತ್ತೆ. ಹೀಗಾಗಿ ಇನ್ನು 11 ಸ್ಥಾನಗಳು ಬೇಕು. ಇನ್ನು ಸೇಫ್ ಸರ್ಕಾರವನ್ನು ರಚನೆ ಮಾಡಬೇಕು ಅಂದ್ರೆ ಕನಿಷ್ಠ ಅಂದ್ರೂ ಕೂಡ ಒಂದು 15 ಶಾಸಕರಂತೂ ಇದೀಗ ಟಿವಿಕೆಗೆ ಬೇಕೇ ಬೇಕು. ಹೀಗಾಗಿ ಟಿವಿಕೆ ಎಲ್ಲರಿಂದಲೂ ಕೂಡ ಬೆಂಬಲವನ್ನು ನಿರೀಕ್ಷೆ ಮಾಡ್ತಾ ಇತ್ತು. ಪ್ರಮುಖವಾಗಿ ಸೈದ್ಧಾಂತಿಕ ವಿರೋಧಿ ಆಗಿರುವ ಬಿಜೆಪಿ ಜೊತೆಗೆ ಹೋಗಲ್ಲ, ಹಾಗೆ ರಾಜಕೀಯ ವಿರೋಧಿ ಆಗಿರುವಂತ ಡಿಎಂಕೆ ಜೊತೆಗೆ ಹೋಗೋದಿಲ್ಲ. ಇನ್ನುಳಿದಂತವರಿಗೆ ಮೈತ್ರಿಗೆ ಮುಕ್ತ ಎನ್ನುವ ರೀತಿಯಲ್ಲಿ ಟಿವಿಕೆ ಹೇಳಿತ್ತು. ಇನ್ನೊಂದು ಕಡೆಯಿಂದ ಈ ಕಾಂಗ್ರೆಸ್, ಒಂದಷ್ಟು ಸಣ್ಣ ಪುಟ್ಟ ಪಕ್ಷಗಳು, ಎಐಎಡಿಎಂಕೆ ಇವರೆಲ್ಲರೂ ಕೂಡ ನಾ ಮುಂದು ಅಂತ ಬೆಂಬಲ ಕೊಡೋದಕ್ಕೆ ಬರ್ತಾ ಇದ್ರು. ಯಾಕಂದ್ರೆ ಅವರಿಗೂ ಕೂಡ ಸರ್ಕಾರದಲ್ಲಿ ನಮ್ಮ ಪಾಲಾಗಬೇಕು ಎನ್ನುವ ರೀತಿಯಲ್ಲಿ ಒಂದು ರೀತಿಯಾದಂಥ ಬಯಕೆ ಇತ್ತು. ಅದರ ನಡುವೆ ಇವತ್ತು ಒಂದು ಪ್ರಮುಖವಾದಂಥ ಬೆಳವಣಿಗೆ ಆಯಿತು. ಕಾಂಗ್ರೆಸ್ ಬೆಂಬಲವನ್ನ ಘೋಷಣೆ ಮಾಡಿದೆ. ಅವರ ಶಾಸಕರ ಸಂಖ್ಯೆ 5 ಮಾತ್ರ. ಅಲ್ಲಿಗೆ 107 + 5 ಅಂದ್ರೆ 112 ಆಯಿತು. ಇನ್ನೂ ಕೂಡ ಕನಿಷ್ಠ ಅಂದ್ರೂ 6 ಶಾಸಕರ ಬೆಂಬಲ ಬೇಕು. ಸಿಪಿಐ, ಸಿಪಿಎಂ, ಮುಸ್ಲಿಂ ಲೀಗ್, ವಿಸಿಕೆ ಹೀಗೆ ಒಂದಷ್ಟು ಸಣ್ಣ ಪುಟ್ಟ ಪಕ್ಷಗಳೆಲ್ಲವೂ ಕೂಡ ಇದೆ. ಆದ್ರೆ ಅವ್ರು ಯಾರು ಕೂಡ ಇಲ್ಲಿವರೆಗೂ ಬಹಿರಂಗವಾಗಿ ಬೆಂಬಲವನ್ನ ಘೋಷಣೆ ಮಾಡಿಲ್ಲ. ಕಾಂಗ್ರೆಸ್ ಮಾತ್ರ ಬೆಂಬಲವನ್ನ ಘೋಷಣೆ ಮಾಡಿ ಆಗಿದೆ. ನಟ ವಿಜಯ್ ತಂದೆಯೇ ಅದಕ್ಕೆ ಸಂಬಂಧಪಟ್ಟಾಗ ಮೊದಲೇ ಒಂದು ಸುಳಿವನ್ನ ಕೊಟ್ಟಿದ್ರು. ಈಗ ಘೋಷಣೆ ಆಗೋದಾಗೋಗಿದೆ. ಈಗ ವಿಜಯ್ ಏನ್ ಮಾಡಿದ್ದಾರೆ ಅಂದ್ರೆ, ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ, ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸಿದ್ದಾರೆ. ಈಗ ಬರ್ತಿರುವಂತ ಲೇಟೆಸ್ಟ್ ಸುದ್ದಿಯ ಪ್ರಕಾರವಾಗಿ ರಾಜ್ಯಪಾಲರು ಆ ನಂಬರ್ಸ್ಗೆ ಕನ್ವಿನ್ಸ್ ಆಗಿಲ್ವಂತೆ. ಹೀಗಾಗಿ ನಾಳೆ ಪ್ರಮಾಣ ವಚನ ಇರುತ್ತಾ ಇಲ್ವಾ ಗೊತ್ತಿಲ್ಲ. ಅಷ್ಟರ ಒಳಗಾಗಿ ರಾಜ್ಯಪಾಲರಿಗೆ ಕನ್ವಿನ್ಸ್ ಮಾಡಿದ್ರು ಮಾಡಬಹುದು, ನಮ್ಮ ಶಾಸಕರ ಬಲ ಇದೆ ಎನ್ನುವಂತ ರೀತಿಯಲ್ಲಿ. ಆದ್ರೆ ಇಲ್ಲಿಯವರೆಗೆ ಶಾಸಕರಿಗೆ ಕನ್ವಿನ್ಸ್ ಆಗಿಲ್ಲ, ನಿಮಗೆ ಸಂಖ್ಯಾಬಲ ಇದೆ ಎನ್ನುವಂತ ರೀತಿಯಲ್ಲಿ. ಯಾಕಂದ್ರೆ ಕಾಂಗ್ರೆಸ್ ಸೇರಿದ್ರು ಕೂಡ 112. ಹೀಗಾಗಿ ರಾಜ್ಯಪಾಲರು ಸದ್ಯಕ್ಕೆ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಇನ್ನೊಂದು ಕಡೆಯಿಂದ ವಿಜಯ್ ಪ್ರಮಾಣ ವಚನಕ್ಕೆ ನೆಹರು ಮೈದಾನದಲ್ಲಿ ಸಿದ್ಧತೆ ಎಲ್ಲವೂ ಕೂಡ ಆಗ್ತಾ ಇದೆ. ಈಗ ಕಾದ್ ನೋಡ್ಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಾಗೆ ಏನಾಗುತ್ತೆ ಎನ್ನುವಂತ ರೀತಿಯಲ್ಲಿ. ಒಟ್ಟಾರೆಯಾಗಿ ವಿಜಯ್ಗೆ ಕಾಂಗ್ರೆಸ್ ಬೆಂಬಲ ಘೋಷಣೆ ಆಗಿ ಹೋಗಿದೆಯಾ? ಇನ್ಯಾರು ಬೆಂಬಲವನ್ನ ಘೋಷಣೆ ಮಾಡ್ತಾರೆ, ಯಾವಾಗ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ, ಸಂಪುಟ ಹೇಗಿರುತ್ತೆ, ಅದೆಲ್ಲವೂ ಕೂಡ ಸಹಜವಾಗಿ ಕುತೂಹಲ ಉಳ್ಕೊಂಡಿದೆ. ಇದು ಟಿವಿಕೆಗೆ ಸಂಬಂಧಪಟ್ಟಂತ ವಿಚಾರ. ಈಗ ಕಾಂಗ್ರೆಸ್ ಹಾಗೆ ಡಿಎಂಕೆ ವಿಚಾರಕ್ಕೆ ಬರೋಣ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಂಡಿ ಮೈತ್ರಿಕೂಟ ಪರವಾಗಿಲ್ಲ ಎನ್ನುವಷ್ಟರ ಮಟ್ಟಿಗಿನ ಸಾಧನೆಯನ್ನು ಮಾಡಿತ್ತು. ಬರೋಬ್ಬರಿ 235 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಅದರಲ್ಲಿ ತಮಿಳುನಾಡಿನ 39 ಸ್ಥಾನಗಳ ಕೊಡುಗೆಯೂ ಕೂಡ ಇತ್ತು. ಕಾರಣ ಏನಪ್ಪಾ ಅಂದ್ರೆ, ಡಿಎಂಕೆ ಮತ್ತೆ ಕಾಂಗ್ರೆಸ್ ಇಲ್ಲಿ ಮೈತ್ರಿ ಆಗಿದ್ರು.
ಹಾಗೆ ಸುದೀರ್ಘ ಅವಧಿಯಿಂದ ಡಿಎಂಕೆ ಮತ್ತೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡು ಬರ್ತಾನೆ ಇದ್ದಾರೆ. ಆದ್ರೆ ಇದೀಗ ಅದೇ ಮೈತ್ರಿಗೆ ಪೆಟ್ಟು ಬಿದ್ದಿದೆ. ಕಾಂಗ್ರೆಸ್ ದಿಢೀರ್ ಅಂತ ಹೇಳಿ ಡಿಎಂಕೆ ಇಂದ ಮೈತ್ರಿಯನ್ನ ಕಡಿದುಕೊಂಡು ಟಿವಿಕೆ ಕಡೆಗೆ ಜಂಪ್ ಆಗಿದೆ. ಹಾಗಾದ್ರೆ ಇದು ದಿಢೀರ್ ನಿರ್ಧಾರವಾ? ಅಲ್ಲ. ಕಳೆದ ಇದರ ಸಂದರ್ಭದಲ್ಲೇ ಅಂದ್ರೆ ಚುನಾವಣೆಗೂ ಪೂರ್ವವೇ ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇತ್ತು. ಕಾಂಗ್ರೆಸ್ ಹಾಗೆ ಡಿಎಂಕೆ ನಡುವೆ ಈ ಅಧಿಕಾರದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯ ಶುರುವಾಗಿತ್ತು. ಯಾಕಂದ್ರೆ ಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡ್ರು ಕೂಡ ಇಲ್ಲಿವರೆಗೆ ಕಾಂಗ್ರೆಸ್ಗೆ ಸಚಿವ ಸ್ಥಾನವನ್ನ ಕೊಟ್ಟಿಲ್ಲ. ಈಗ ಟಿವಿಕೆಯಲ್ಲಿ 2 ಸಚಿವ ಸ್ಥಾನದ ಬೇಡಿಕೆಯನ್ನು ಇಟ್ಟಿದ್ದಾರಂತೆ. ಜೊತೆಗೆ ಮುಂದಿನ ಲೋಕಸಭಾ ಚುನಾವಣೆ, ಸ್ಥಳೀಯ ಸಂಸ್ಥೆ ಚುನಾವಣೆ ಅದರಲ್ಲೂ ಕೂಡ ಮೈತ್ರಿ ಮುಂದುವರಿಬೇಕು ಅಂತ ಷರತ್ತನ್ನು ವಿಧಿಸಿದ್ದಾರಂತೆ. ಇನ್ನು ಡಿಎಂಕೆ ಜೊತೆಗೆ ಮೈತ್ರಿ ಮಾಡಿಕೊಂಡ್ರು ಕೂಡ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಈ ಕಾರಣಕ್ಕಾಗಿ ಇದಕ್ಕೆ ಮುಂಚೆನೇ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯ ಇತ್ತಂತೆ. ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಟಿವಿಕೆ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವಂತಹ ಒಂದು ಆಸೆಯನ್ನ ವ್ಯಕ್ತಪಡಿಸಿದ್ರಂತೆ. ಆದ್ರೆ ಕಾರ್ತಿ ಚಿದಂಬರಂ ಇವರ್ಯಾರು ಕೂಡ ರಾಹುಲ್ ಗಾಂಧಿ ಬೇಡ ಅಂದಿರಂತೆ, ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ. ಯಾಕಂದ್ರೆ ಟಿವಿಕೆ ಎಷ್ಟು ಸ್ಥಾನವನ್ನ ಗೆಲ್ಲುತ್ತೆ ಎನ್ನುವಂತ ಸಣ್ಣ ಸುಳಿವು ಕೂಡ ಅವ್ರು ಯಾರಿಗೂ ಇರಲಿಲ್ಲ. ಹೀಗಾಗಿ ಚುನಾವಣಾ ಪೂರ್ವ ಮೈತ್ರಿ ಬೇಡ ಎನ್ನುವಂತ ಮಾತನ್ನ ಅವರೆಲ್ಲರೂ ಕೂಡ ಹೇಳಿದ್ರಂತೆ. ಹೀಗಾಗಿ ಆ ಸಂದರ್ಭದಲ್ಲಿ ಮೈತ್ರಿಯನ್ನ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಜೊತೆಗೆ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಸ್ಟಾಲಿನ್, ರಾಹುಲ್ ಗಾಂಧಿ ಇವರ್ಯಾರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡೇ ಇರಲಿಲ್ಲ. ಅವ್ರ ನಡುವೆ ಆಗಲೇ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಅಂಥದ್ದೆಲ್ಲವೂ ಕೂಡ ಇತ್ತು. ಆ ಕಾರಣಕ್ಕಾಗಿ ಇದೀಗ ಡಿಎಂಕೆ ಜೊತೆಗಿನ ಸುದೀರ್ಘ ಅವಧಿಯ ಮೈತ್ರಿಯನ್ನ ಕಡಿದುಕೊಳ್ಳಲಾಗಿದೆ. ಇದು ಹೇಗೆ ಇಂಪ್ಯಾಕ್ಟ್ ಆಗಬಹುದು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಮುಂದಿನ ಚುನಾವಣೆ ಅದೆಲ್ಲವೂ ಕಾದು ನೋಡಬೇಕಾಗಿದೆ. ತಕ್ಷಣಕ್ಕೆ ಏನು ಅಂದ್ರೆ ಈಗ ಡಿಎಂಕೆ ಇದಕ್ಕೆ ಸಂಬಂಧಪಟ್ಟ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದೆ. ಕಾಂಗ್ರೆಸ್ ನಮಗೆ ಚೂರಿ ಹಾಕಿದೆ ಎನ್ನುವಂತಹ ರೀತಿಯಲ್ಲಿ. ಹೀಗಾಗಿ ಈ ಇಂಡಿ ಕೂಟದಲ್ಲಿ ಇರುವಂತಹ ಬೇರೆ ಪಕ್ಷಗಳ ಮೇಲೂ ಕೂಡ ಇದು ಇಂಪ್ಯಾಕ್ಟ್ ಆಗಬಹುದು. ಈ ಉದ್ಧವ್ ಠಾಕ್ರೆ, ಶಿವಸೇನೆ ಬಣ, ಸಮಾಜವಾದಿ ಪಕ್ಷ ಅವ್ರ ಜೊತೆಗಿದ್ದಾರೆ, ಆರ್ಜೆಡಿ ಇದ್ದಾರೆ. ಅವ್ರೇನಾದ್ರೂ ಇಂಡಿ ಕೂಟವನ್ನ ತೊರೆಯುವಂತ ಯೋಚನೆ ಅಂತದೇನಾದ್ರೂ ಮಾಡ್ತಾರಾ? ಹೇಳೋದಕ್ಕಾಗೋದಿಲ್ಲ. ಏನ್ ಬೇಕಾದ್ರೂ ಬೆಳವಣಿಗೆ ಆಗ್ಬೋದು. ಇನ್ನು ಡಿಎಂಕೆ ಅವ್ರದ್ದು 22 ಸಂಸದರಿದ್ದಾರೆ, ಅವ್ರೇನಾದ್ರೂ ಇಂಡಿ ಕೂಟವನ್ನ ತೊರಿತಾರಾ? ಅದು ಕೂಡ ಸಹಜವಾಗಿ ಈಗ ಇರುವಂತ ಪ್ರಶ್ನೆ. ಏನು ಬೇಕಾದ್ರೂ ಬೆಳವಣಿಗೆ ಆಗುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಡಿಎಂಕೆ ಇಂದ ಕಾಂಗ್ರೆಸ್ ಇದೀಗ ದೂರ ಆಗಿದೆ. ಆದ್ರೆ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ರಾಷ್ಟ್ರ ಮಟ್ಟದಲ್ಲಿನ ಮೈತ್ರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ, ಆದ್ರೆ ನಾವಿಲ್ಲಿ ಕೋಮುವಾದಿ ಶಕ್ತಿಗಳನ್ನು ದೂರ ಇರುವಂತಹ ಕಾರಣಕ್ಕಾಗಿ ಟಿವಿಕೆ ಜೊತೆ ಮೈತ್ರಿಯನ್ನ ಮಾಡ್ಕೊಂಡಿದ್ದೇವೆ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ನೋಡೋಣ ಇದಕ್ಕೆ ಸಂಬಂಧಪಟ್ಟ ಏನ್ ಬೆಳವಣಿಗೆ ಆಗುತ್ತೆ ಎನ್ನುವ ರೀತಿಯಲ್ಲಿ. ಈಗ ಮತ್ತೊಂದು ವಿಚಾರಕ್ಕೆ ಬರೋಣ. ಅದು ಎಐಎಡಿಎಂಕೆಗೆ ಸಂಬಂಧಪಟ್ಟ ಹಾಗೆ. ಈ ಕಾರಣಕ್ಕಾಗಿ ತಮಿಳುನಾಡಿನಲ್ಲಿ ರಾಜಕೀಯ ಕಂಪನ ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗ್ತದೆ. ಎಐಎಡಿಎಂಕೆ ಜಯಲಲಿತಾರ ಪಕ್ಷ, ಜಯಲಲಿತಾ ವಿಧಿವಶ ಆದ ಬಳಿಕ ಆ ಪಕ್ಷ ಒಂದು ರೀತಿಯಲ್ಲಿ ಕಂಪ್ಲೀಟ್ ನೆಲಕಚ್ಚಿ ಹೋಗುವಂತ ಪರಿಸ್ಥಿತಿ ಎದುರಾಗ್ಬಿಡ್ತು. ಒಂದು ಕಡೆಯಿಂದ ಶಶಿಕಲಾ ಆ ಕಡೆ ಹೋಗ್ಬಿಟ್ರು, ಇನ್ನೊಂದು ಕಡೆಯಿಂದ ಪನ್ನೀರ್ ಸೆಲ್ವಂ, ಪಳನಿಸ್ವಾಮಿ ಇವ್ರ ನಡುವೆ ಒಂದಷ್ಟು ಕಿತ್ತಾಟ ಅಂತದೆಲ್ಲವೂ ಕೂಡ ಆಯ್ತು. ಹೀಗಾಗಿ ಪಕ್ಷ ಹೇಳಿಕೊಳ್ಳುವಂತ ಸಾಧನೆ ಮಾಡ್ತಾ ಇರಲಿಲ್ಲ. ಇದೊಂದು ರೀತಿಯಲ್ಲಿ ಡಿಎಂಕೆಗೆ ಪ್ಲಸ್ ಆಗ್ತಾ ಇತ್ತು, ಅಥವಾ ಡಿಎಂಕೆ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಕಾರಣ ಆಗ್ತಾ ಇತ್ತು. ಈಗಲೂ ಕೂಡ ಎಐಎಡಿಎಂಕೆ ಪಕ್ಷದ ಸ್ಥಿತಿ ಅದೇ ರೀತಿಯಲ್ಲಿದೆ. ಈ ಚುನಾವಣೆಯಲ್ಲಿ ಕೇವಲ 47 ಸ್ಥಾನವನ್ನು ಗೆದ್ದುಕೊಂಡಿದ್ದಾರೆ. ಇದು ಒಂದು ವಿಚಾರವ. ಈಗ ಟಿವಿಕೆಗೆ ಬೆಂಬಲ ಕೊಡುವ ವಿಚಾರದಲ್ಲಿ ಪಕ್ಷದ ಒಳಗಡೆಯೇ ಭಿನ್ನಮತ ಸೃಷ್ಟಿಯಾಗಿದೆ. ಈ ಪಳನಿಸ್ವಾಮಿ ಬಡ ಏನ್ ಹೇಳ್ತಾರದಂದ್ರೆ ನಾವು ಬೆಂಬಲ ಕೊಡೋದು ಬೇಡ, ಹಾಗೇನಾದ್ರೂ ನಾವು ಬೆಂಬಲವನ್ನ ಕೊಟ್ವಿ ಅಂತಂದ್ರೆ ಪಕ್ಷದ ಅಸ್ತಿತ್ವನೇ ಕಳ್ಕೊಂಡ ಹಾಗಾಗತ್ತೆ, ಜೊತೆ ನಾವು NDA ಕೂಟದಲ್ಲಿ ಇದ್ದೇವೆ, ಈ ಕಾರಣಕ್ಕಾಗಿ ಬೆಂಬಲ ಕೊಡೋದು ಬೇಡ ಎನ್ನುವಂತ ರೀತಿಯಲ್ಲಿ. ಆದ್ರೆ ಅವರಲ್ಲಿ ಇನ್ನೊಂದಷ್ಟು ಶಾಸಕರು ಹೇಳ್ತಾ ಇರೋದು ಇಲ್ಲ, ಟಿವಿಕೆ ಜೊತೆಗೆ ಹೋಗೋಣ, ನಾವು ಆಗ ಅಧಿಕಾರವನ್ನ ಹಿಡಿಯೋದಿಕ್ಕೆ ಸಾಧ್ಯ ಆಗತ್ತೆ, ನಾವು ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂತ ರೀತಿಯಲ್ಲಿ. ಹೀಗಾಗಿ ಪಳನಿಸ್ವಾಮಿ ಒಪ್ಪದಂತಹ ಕಾರಣಕ್ಕಾಗಿ, EPS ಒಪ್ಪದಂತಹ ಕಾರಣಕ್ಕಾಗಿ ಹೆಚ್ಚು ಕಡಿಮೆ 47ರಲ್ಲಿ 30ರಿಂದ 35 ಶಾಸಕರು ಪಕ್ಷದಿಂದ ಹೊರಗಡೆ ಬಂದು ಟಿವಿಕೆಗೆ ಬೆಂಬಲ ಕೊಡ್ತಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗೇನಾದ್ರೂ ಅಷ್ಟು ಮಂದಿ ಶಾಸಕರು ಬಂದ್ರು ಅಂತಾದ್ರೆ ಪಕ್ಷವೇ ಒಂದು ರೀತಿಯಲ್ಲಿ ಟಿವಿಕೆ ಜೊತೆಗೆ ವಿಲೀನ ಆದ ರೀತಿಯಲ್ಲಾಗತ್ತೆ. ಎಐಎಡಿಎಂಕೆ ಪಕ್ಷದ ಕತೆ ಫಿನಿಶ್ ಎನ್ನುವ ಹಂತಕ್ಕೆ ಬಂದು ಬಿಡುತ್ತೆ. ಆ ಕಾರಣಕ್ಕಾಗಿ ಇದೀಗ ರಾಜಕೀಯ ಕಂಪನ ಅಂತ ಹೇಳ್ತಾ ಇರೋದು. ಇನ್ನೊಂದು ಕಡೆಯಿಂದ ಎಐಎಡಿಎಂಕೆ ಬಾಹ್ಯ ಬೆಂಬಲವನ್ನ ಕೊಡುತ್ತೆ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಎಐಎಡಿಎಂಕೆಯಿಂದ ಅಷ್ಟೊಂದು ಶಾಸಕರು ಬಂದು ಅಂತಾದ್ರೆ ಟಿವಿಕೆ ಸರ್ಕಾರ ಇನ್ನಷ್ಟು ಸ್ಟ್ರಾಂಗ್ ಆಗಿ ಬಿಡುತ್ತೆ. ಆದ್ರೆ ಟಿವಿಕೆ ಹೇಳ್ತದ್ದು ಏನ್ ಹೇಳಿ, ಇವರೆಲ್ಲರ ಸಾಂಪ್ರದಾಯಿಕ ರಾಜಕಾರಣ ಅಥವಾ ಈ ಸಾಂಪ್ರದಾಯಿಕ ಪಕ್ಷಗಳಿಂದ ಆಚೆಗೆ ನಾವಿನ್ನೇನೋ ಮಾಡಬೇಕು ಅಂತ ಹೇಳಿ. ಆದ್ರೆ ಇದೀಗ ಕಾಂಗ್ರೆಸ್ ಬೆಂಬಲ ಕೊಟ್ಟಿದೆ, ಎಐಎಡಿಎಂಕೆ ಬೆಂಬಲ ಕೊಡ್ತು ಅಂತಾದ್ರೆ ಆ ಸಾಂಪ್ರದಾಯಿಕ ಪಕ್ಷಗಳ ಜೊತೆಗೆ ಸರ್ಕಾರವನ್ನ ರಚನೆ ಮಾಡಿದ ರೀತಿಯಲ್ಲಿ ಆಗತ್ತೆ. ನೋಡೋಣ ಇದಕ್ಕೆ ಸಂಬಂಧಪಟ್ಟಾಗ ಏನ್ ಬೆಳವಣಿಗೆ ಆಗುತ್ತೆ ಎನ್ನುವ ರೀತಿಯಲ್ಲಿ. ಈಗ ಬಿಜೆಪಿ ವಿಚಾರಕ್ಕೆ ಬರೋಣ. ಒಂದು ಕಡೆ ತಮಿಳುನಾಡಲ್ಲಿ ಬಿಜೆಪಿ ಆಕ್ಟಿವ್ ಆಗಿದೆ ಅಂತ ರಾಷ್ಟ್ರ ಮಟ್ಟದಲ್ಲಿ ಗೊತ್ತಾಗಿದೆ ಅಣ್ಣಾಮಲೈ ಬಂದ ಬಳಿಕ.
ಅಣ್ಣಾಮಲೈ ಬಂದ್ರು, ದಿಢೀರ್ ಉಪಾಧ್ಯಕ್ಷರಾದ್ರು, ದಿಢೀರ್ ರಾಜ್ಯಾಧ್ಯಕ್ಷರಾದ್ರು, ಲೋಕಸಭಾ ಚುನಾವಣೆಯಲ್ಲಿ ADMK ಇಂದ ಹೊರಗಡೆ ಬಂದ್ರು, ವೋಟಿಂಗ್ ಪರ್ಸೆಂಟೇಜ್ ಬಹಳ ಚೆನ್ನಾಗಿತ್ತು. ಇನ್ನೇನು ಅಣ್ಣಾಮಲೈ ಮುಖ್ಯಮಂತ್ರಿ ಆಗಿಬಿಡ್ತಾರೆ, ಅಣ್ಣಾಮಲೈ ಇಡೀ ಬಿಜೆಪಿಯನ್ನು ಆವರಿಸಿಕೊಂಡು ಬಿಡ್ತಾರೆ ಅನ್ನೋಷ್ಟರ ಮಟ್ಟಿಗೆ ಚರ್ಚೆಗಳೆಲ್ಲವೂ ಕೂಡ ಆಗ್ತಾ ಇತ್ತು. ದಿಢೀರ್ ಅಂತ ಹೇಳಿ ಬಿಜೆಪಿ ಒಂದಷ್ಟು ನಿರ್ಧಾರವನ್ನು ತೆಗೆದುಕೊಳ್ತು. ಅಂದ್ರೆ ADMK ಜೊತೆಗೆ ಮೈತ್ರಿ ಮಾಡ್ಕೊಳ್ಬೇಕು, ಅದು ಅನಿವಾರ್ಯ ನಮಗೆ ಎನ್ನುವ ರೀತಿಯಲ್ಲಿ. ಅದಾದ ಬಳಿಕ ADMK ಮಾತನ್ನ ಕೇಳಿ ಅಣ್ಣಾಮಲೈರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಯಿತು. ಎಷ್ಟರ ಮಟ್ಟಿಗೆ ಅದು ಇಂಪ್ಯಾಕ್ಟ್ ಆಯ್ತು ಅಂದ್ರೆ ಅಣ್ಣಾಮಲೈ ಹೇಳಿದ್ರು, ನಾನು ADMK ಜೊತೆಗಿನ ಮೈತ್ರಿಯನ್ನ ಯಾವ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ, ಆ ಕಾರಣಕ್ಕಾಗಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಎನ್ನುವಂತ ಮಾತನ್ನ ಅಣ್ಣಾಮಲೈ ಹೇಳಿದ್ರು. ಈಗ ADMK ಮೈತ್ರಿಯಿಂದ ಬಿಜೆಪಿಗೆ ಏನಾದ್ರು ಲಾಭ ಆಯ್ತಾ ಅಂದ್ರೆ ಏನೂ ಇಲ್ಲ. ವೋಟಿಂಗ್ ಪರ್ಸೆಂಟೇಜ್ ಅಲ್ಲಿ ಸಣ್ಣ ಮಟ್ಟಿಗೆ ಜಾಸ್ತಿ ಆಗಿದೆ 2021 ಹೋಲಿಕೆ ಮಾಡ್ಕೊಂಡ್ರೆ. ಆದ್ರೆ 21ರಲ್ಲಿ 4 ಸ್ಥಾನ ನಾನು ಗೆದ್ದಿದ್ರು, ಆದ್ರೆ ಈ ಬಾರಿ ಗೆದ್ದಿದ್ದು ಕೇವಲ 1 ಸ್ಥಾನ ಮಾತ್ರ. ಹೀಗಾಗಿ ಅಣ್ಣಾಮಲೈರನ್ನ ದೂರ ಇಟ್ಟು ಬಿಜೆಪಿ ಕೆಟ್ಟಿತಾ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಈಗ ಅಣ್ಣಾಮಲೈ ಭವಿಷ್ಯ ಏನು ಎನ್ನುವಂತ ಪ್ರಶ್ನೆ ಇದೆ. ಅವನೇನು ರಾಷ್ಟ್ರ ಮಟ್ಟ ಕರ್ಕೊಂಡು ಹೋಗ್ತಾರೆ, ರಾಷ್ಟ್ರ ರಾಜಕಾರಣ ಕರ್ಕೊಂಡು ಹೋಗ್ತಾರೆ ಎನ್ನುವಂತ ಚರ್ಚೆ ನಿರಂತರವಾಗಿ ನಡೀತಾ ಇದೆ. ಆದರೆ ಇಲ್ಲಿವರೆಗೆ ಅಂಥ ಬೆಳವಣಿಗೆ ಏನೂ ಕೂಡ ಆಗಿಲ್ಲ. ಮುಂದೆ ಏನು ಮಾಡ್ತಾರೆ, ಇದು ಸಹಜವಾಗಿ ಎಲ್ಲರಲ್ಲೂ ಕೂಡ ಇರುವಂತ ಪ್ರಶ್ನೆ. ಈಗ ADMK ಪಕ್ಷದ ಅಸ್ತಿತ್ವವೇ ಅಲುಗಾಡ್ತಾ ಇದೆ. ಅಂಥದ್ರಲ್ಲಿ ADMK ಜೊತೆಗೆ ಮೈತ್ರಿ ಬಿಜೆಪಿಯಿಂದ ಮುಂದುವರಿಯುತ್ತಾ ಏನು ಕತೆ, ಅಣ್ಣಾಮಲೈಯರ ಕತೆ ಏನು, ಸಹಜವಾಗಿ ಮೂಡುವಂತ ಪ್ರಶ್ನೆ. ಯಾಕಂದ್ರೆ ಅಣ್ಣಾಮಲೈ IPS ಅಧಿಕಾರಿಯಾಗಿದ್ದಂಥವ್ರು, ರಾಜಕಾರಣದಲ್ಲಿ ಒಂದು ಹೊಸ ಭರವಸೆ ನಿರೀಕ್ಷೆಯನ್ನು ಹುಟ್ಟು ಹಾಕಿದಂಥವ್ರು. ಈಗ ಅಣ್ಣಾಮಲೈ ಬಿಜೆಪಿಯಲ್ಲಿ ಒಂದು ರೀತಿಯಲ್ಲಿ ಇದ್ದಾರೋ ಇಲ್ವೋ ಎನ್ನುವಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ಕಳೆದು ಹೋದಂಗೆ ಕಾಣಿಸ್ತಾ ಇದೆ. ಇನ್ನೊಂದು ಕಡೆಯಿಂದ TVK ವಿಜಯ್ಗೆ ಪ್ಲಸ್ ಆಗಿದ್ದು ಅಣ್ಣಾಮಲೈ ಪ್ರಚಾರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೇಗೆ ಅಂದ್ರೆ DMK ವಿರುದ್ಧ ದೊಡ್ಡ ಮಟ್ಟಿಗೆ ಒಂದು ಸಾರ್ವಜನಿಕರಲ್ಲಿ ಅಭಿಪ್ರಾಯ ಮೂಡಿಸಿದ್ದು ಅಣ್ಣಾಮಲೈ. ಆದ್ರೆ ಅಣ್ಣಾಮಲೈ ಸೈಲೆಂಟ್ ಆದಂತ ಕಾರಣಕ್ಕಾಗಿ ಅಣ್ಣಾಮಲೈಗೆ ಅದರಿಂದ ಲಾಭ ಪಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಆದ್ರೆ ಅದರ ಲಾಭ ಇದೀಗ TVK ವಿಜಯ್ಗೆ ಸಿಕ್ತು. ಒಟ್ಟಾರೆ ಏನಂತೀರಿ, ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.